यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः देवाय तस्मै नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनम् नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहो सद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು, ಜಿಜ್ಞಾಸು ಸಾಧಕರು, ಮೋಕ್ಷ ಪ್ರಿಯರು, ಭಗವದ್ಭಕ್ತರು, ವೇದಾಂತಾರ್ಥ ಪರಾಯಣರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಪ್ರತಿಪತ್ತಿಥಿ ಪಾಡ್ಯ. ಇನ್ನು 15 ದಿವಸಕ್ಕೆ ಈ ಸಂವತ್ಸರ ಸಂಪನ್ನಗೊಳ್ತಾ ಇದೆ. 2026ನೇ ಇಸವಿ ಮಾರ್ಚ್ ಮಾಹೆಯಲ್ಲಿ 4ನೇ ತಾರೀಕಿನ ಬುಧವಾರದ
ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮ ಪೂರ್ವಕವಾದ ಆದರ ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಓಂ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದಲ್ಲಿ ಇಂದು 3ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ ಆಗಿದೆ. 14ನೇ ಶ್ಲೋಕವನ್ನು ನೋಡೋಣ. ನೈಷ್ಕರ್ಮ್ಯ ಸಿದ್ಧಿ ತೃತೀಯಾಧ್ಯಾಯೇ 14th ಶ್ಲೋಕಃ. ಶ್ರೀ ಸುರೀಶ್ವರಾಚಾರ್ಯ ಉವಾಚ ನ ಕಸ್ಯಾಂಚಿದವಸ್ಥಾಯಾಂ ಬೋಧ ಪ್ರತ್ಯಕ್ತಯೋರ್ಭಿದಾ ವ್ಯಭಿಚಾರೋಥವೋ ದೃಷ್ಟಃ ಯಥಾಹಂ ತದ್ವಿದೋ ಸದಾ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅರ್ಥ ಹೋಯಿತು. ಶ್ಲೋಕ ತುಂಬಾ ಸುಲಭವಾಗಿದೆ. ಸದ್ಗುರುಗಳ ಅನುಗ್ರಹವಿದ್ದ ಮೇಲೆ ಯಾವ ಶ್ಲೋಕ ತಾನೇ ಕಷ್ಟವಾದೀತು? ತುಂಬಾ ಜೋರಾಗಿದೆ ಶ್ಲೋಕ. ಪದವಿಭಾಗವನ್ನು ಮಾಡ್ತೀನಿ ಶ್ಲೋಕಕ್ಕೆ ನೋಡ್ಕೊಳ್ಳಿ. ನ ಪ್ರಥಮಂ ಪದಂ ಕಸ್ಯಾಂಚಿತ್ ದ್ವಿತೀಯಂ ಪದಂ ಅವಸ್ಥಾಯಾಂ ತೃತೀಯಂ ಪದಂ ಬೋಧ ಪ್ರತ್ಯಕ್ತಯೋಃ ಚತುರ್ಥಂ ಪದಂ ಭಿದಾ ಪಂಚಮಂ ಪದಂ ಪೂರ್ವಾರ್ಧೆ ಏವಂ ಪಂಚಪದಾನಿ ಸಂತಿ ಪಂಚಪದಾತ್ಮಕಃ ಪೂರ್ವಾರ್ಧಃ ವ್ಯಭಿಚಾರಃ ಷಷ್ಠಂ ಪದಂ ಅಥವಾ ಸಪ್ತಮಂ ಪದಂ ದೃಷ್ಟಃ ಅಷ್ಟಮಂ ಪದಂ ಯಥಾ ನವಮಂ ಪದಂ ಅಹಂ ತದ್ವಿದೋಃ ದಶಮಂ ಪದಂ ಸದಾ ಏಕಾದಶಂ ಪದಂ. आहत्य अस्मिन् श्लोके एकादश पदानि सन्ति. तस्मात् अयं श्लोकः एकादश पदात्मकः. अन्वयವನ್ನು ಹೇಳ್ತೀನಿ. ಯಥಾ ಇಲ್ಲಿ ಸೇರಿಸ್ಕೋಬೇಕು ನಾವು. ಬುದ್ಧೇಃ ಯಥಾ ಬುದ್ಧೇಃ ಅಹಂ ತದ್ವಿದೋಃ ಸದಾ ಭಿದಾ ವ್ಯಭಿಚಾರಶ್ಚ ದೃಷ್ಟಃ ಏವಂ ಕಸ್ಯಾಂಚಿತ್ ಅವಸ್ಥಾಯಾಮಪಿ ಆತ್ಮನಃ ಬೋಧ ಪ್ರತ್ಯಕ್ತಯೋಃ ಭಿದಃ ಅಥವಾ ವ್ಯಭಿಚಾರಃ ನ ದೃಷ್ಟಃ. ಈ ಶ್ಲೋಕಕ್ಕೆ ಪೂಜ್ಯರಾದ ಭಗವತ್ಪಾದ ಸುರೇಶ್ವರಾಚಾರ್ಯರವರೇ ಸಂಬಂಧ ವಾಕ್ಯವನ್ನು ಬರೆದಿದ್ದಾರೆ. ಭೇದ ಹೇತ್ವ ಸಂಭವಂ ದರ್ಶಯನ್ ಆಹ. ಭೇದ ಹೇತ್ವ ಸಂಭವಂ ದರ್ಶಯನ್ ಆಹ. ಭೇದಕ್ಕೆ ಹೇತುವು ಇಲ್ಲ ಎಂದು 13ನೇ ಶ್ಲೋಕದಲ್ಲಿ ಹೇಳಿಬಿಟ್ರು. ಧರ್ಮ ಧರ್ಮಿತ್ವ ಭೇದೋ ಸ್ಯಾಹ
ಸೋಪಿ ನೈವಾತ್ಮನೋ ಯತಃ ಪ್ರತ್ಯಜ್ಯೋತಿರತೋ ಭಿನ್ನಂ ಭೇದ ಹೇತೋರ ಸಂಭವಾತೆ. ಬಾ ಏನ್ ಜನ ಇದೆ. ಅಸ್ಯಾಹ ಬುದ್ಧೇಃ ಧರ್ಮ ಧರ್ಮಿತ್ವ ಭೇದ ಅಸ್ತಿ ಸಹ ಅಪಿ ಧರ್ಮ ಧರ್ಮಿತ್ವ ಭೇದ ಆತ್ಮನಃ ನೈವ ದೃಷ್ಟಃ ಕುತಃ ಪ್ರತ್ಯಜ್ಯೋತಿ ಅಭಿನ್ನಂ ಭೇದ ಹೇತೋ ಅಸಂಭವಾತೆ ಅಂತ ಹೇಳಿ ಬುದ್ಧಿಗೆ ದೃಷ್ಟಾಂತವನ್ನ ಕೊಟ್ಟು ಆತ್ಮನನ್ನ ತಿಳಿಸುವಾಗ ಬುದ್ಧಿಯಲ್ಲಿ ಧರ್ಮ ಧರ್ಮಿತ್ವ ಎನ್ನುವಂತ ಭೇದ ಉಂಟು. ಬುದ್ಧಿಯ ಧರ್ಮಿ, ಆ ಬುದ್ಧಿಗೆ ಅಹಂತ ಎನ್ನುವಂತಹದ್ದು ಧರ್ಮ. ಬುದ್ಧಿಯ ಧರ್ಮಿ, ಬೋಧೃತ್ವ ಅಹಂತಗಳು ಧರ್ಮ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಪ್ರತ್ಯಜ್ಯೋತಿ, ಪ್ರತ್ಯಗಾತ್ಮ ಸ್ವರೂಪನಾಗಿರುವ ಜ್ಯೋತಿಯಾದ ಆತ್ಮನಲ್ಲಿ ಯಾವ ಭೇದವೂ ಇಲ್ಲ. ಯಾಕೆ? ಭೇದ ಹೇತೋ ಅಸಂಭವಾತ್, ಭೇದಕ್ಕೆ ಹೇತುವು ಇಲ್ಲದಿರುವುದರಿಂದ. ಬಹಳ ಚೆನ್ನಾಗಿದೆ. ಇದಕ್ಕೊಂದು ಪ್ಯಾರಲೆಲ್ಲ ವಾಕ್ಯಗಳ ಉದಾಹರಣೆ ಬರ್ತದೆ. ಶ್ವೇತಾಸ್ಯ ತರ ಮಂತ್ರ. ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ನ ತತ್ ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ. ಅಲ್ಲಿ ಆತ್ಮನಿಗೆ ಕಾರ್ಯ ಕರಣಗಳಿಲ್ಲ, ಆತ್ಮನು ಯಾರಿಂದಲೂ ಹುಟ್ಟಿಲ್ಲ. ಏಕೆಂದರೆ ಆತ್ಮನಿಗೆ ಮತ್ತೊಬ್ಬನು ಕಾರಣವಿಲ್ಲದ್ದರಿಂದ ಎಂದು. ಅದೇ ರೀತಿಯಲ್ಲಿ ಆತ್ಮನಲ್ಲಿ ಭೇದವಿಲ್ಲ. ಯಾಕಿಲ್ಲ? ಭೇದ ಹೇತೋ, ಭೇದಕ್ಕೆ ಹೇತುವು ಅಸಂಭವಾದ, ಆತ್ಮನಲ್ಲಿ ಸಂಭವಿಸುವುದಿಲ್ಲವಾದ್ದರಿಂದ. ಭೇದ ಹೇತು ಅಸಂಭವ ಕಥಂ, ಆತ್ಮನಲ್ಲಿ ಭೇದವಿಲ್ಲ. ಯಾಕೆ? ಭೇದಕ್ಕೆ ಕಾರಣವಿಲ್ಲ. ಆತ್ಮನು ಯಾರಿಂದಲೂ ಹುಟ್ಟಿಲ್ಲ. ಯಾಕೆ? ಆತ್ಮನಿಗೆ ಕಾರಣವಾಗಿರುವಂತಹ ಮತ್ತೊಂದು ತತ್ವವು ಇಲ್ಲದ್ದರಿಂದ. ಹೇಗೆ? ಭೇದ ಹೇತು ಅಸಂಭವಂ, ಆತ್ಮನಲ್ಲಿ ಭೇದ ಉಂಟಾಗುವುದಕ್ಕೆ ಹೇತುವು ಇಲ್ಲ ಎಂದು ಹೇಳಿದ್ದಾರಲ್ಲ, ಅದನ್ನ ದರ್ಶಯಿತು, ತೋರಿಸುವುದಕ್ಕಾಗಿ ಈ 14ನೇ ಶ್ಲೋಕ ಬಂದಿದೆ. ನೋಡಿ, ಅರ್ಥ ಹೇಳ್ತೀನಿ ತುಂಬಾ ಜೋರ. ಬುದ್ಧಿಗೂ ಆತ್ಮನಿಗೂ ಬಹಳ ವ್ಯತ್ಯಾಸ ಉಂಟು. ಬುದ್ಧಿಯಲ್ಲಿ ಧರ್ಮ ಧರ್ಮಿತ್ವ ಎನ್ನುವಂತ ಭೇದವಿದೆ, ಆತ್ಮನಲ್ಲಿ ಭೇದವಿಲ್ಲ. ಈಗ ಬುದ್ಧಿಯ ದೃಷ್ಟಾಂತವನ್ನ ಆತ್ಮನಿಗೆ ಕೊಟ್ಟದ್ದರಿಂದ ಜನಗಳ ಮನಸ್ಸಿನಲ್ಲಿ ತಪ್ಪರ್ಥವಾಗಬಹುದು. ಬುದ್ಧಿಯಲ್ಲಿ ಭೇದವಿರುವಂತೆ ಆತ್ಮನಲ್ಲಿಯೂ ಭೇದವಿದೆ ಅಂತ ಮಾಡಿಕೊಳ್ಳಬಹುದು. ಅದು ಸರಿಯಲ್ಲ. ಯಥಾ, ಹೇಗೆ? ಧಿಯ ಬುದ್ಧೇ, ಬುದ್ಧಿಗೆ ಅಥವಾ ಬುದ್ಧಿಯಲ್ಲಿ ಅಹಂತ ತದ್ವಿದೋ, ಚೆನ್ನಾಗಿದೆ. ಅಹಂಚ ತದ್ವಿದ್ವಾಂಶ್ಚ ಅಹಂ ತದ್ವಿದೌ ತಯೋ ಅಹಂ ತದ್ವಿದೋ. ಅಹಂ ಅಂದರೆ ಅಹಂಕಾರ, ಅಹಂತೆ, ಮತ್ತು ತದ್ವಿದೋ ಅದರ ತಿಳುವಳಿಕೆ. ಬುದ್ಧಿಯಲ್ಲಿ ಅಹಂಕಾರ ಎನ್ನುವ ಧರ್ಮವಿದೆ, ಬುದ್ಧಿಯಲ್ಲಿ ಅದರ ಬೋಧವಿದೆ. ಭೇದ ಉಂಟು. ಬುದ್ಧಿಯಲ್ಲಿ ನಾನು ಇದೆ. ಬುದ್ಧಿಗೆ ವಿಷಯವಾಗಿರುವಂತಹ ವಿಷಯಗಳಲ್ಲಿ ಅಹಂ ಮತ್ತು ಅದರ ಬೋಧ. ಅಹಂಕಾರವು ಆತ್ಮನಿಗೆ ವಿಷಯವಾಗಿದೆ. ಅಹಂ ಪ್ರತ್ಯಯಕ್ಕೆ ಗೋಚರವಾಗಿದೆ. ಅಹಂಕಾರವು, ಅಹಂಕಾರದ ತಿಳುವಳಿಕೆಯೂ ಕೂಡ ಎರಡೂ ಬುದ್ಧಿಯಲ್ಲಿ ಉಂಟು. ಎರಡೂ ಕೂಡ ಭೇದವುಳ್ಳದ್ದಾಗಿದೆ.
ಯಥಾ ಅಹಂ ತದ್ವಿದೋಃ ಭಿದಾ ಬುದ್ಧೌ ಸದಾ ವರ್ತತೆ. ಬುದ್ಧಿಯಲ್ಲಿ ಅಹಂತ ಇದೆ, ಬುದ್ಧಿಯಲ್ಲಿ ಅದರ ಅರಿವಿದೆ. ಈ ಪ್ರಪಂಚದ ಎಲ್ಲ ವಿಷಯದ ಅರಿವು ಬುದ್ಧಿಯಲ್ಲಿ, ಎರಡೂ ಬೇರೆ ಬೇರೆ, ಎರಡೂ ಕೂಡ ಬುದ್ಧಿಯ ಧರ್ಮ. ಈ ರೀತಿಯಲ್ಲಿ ಆತ್ಮನಲ್ಲಿ ಬೋಧ ಪ್ರತ್ಯಕ್ತಯೋ, ಆತ್ಮನ ಸ್ವರೂಪ ಯಾವುದು? ಕೂಟಸ್ಥ ಬೋಧ ಮತ್ತು ಪ್ರತ್ಯಕ್ತ. ಈ ಹಿಂದೆ ಹೇಳಿದ ನೋಡಿ, ಎಲ್ಲಿ ಜ್ಞಾಪಿಸ್ಕೊಳ್ಳಿ ಸ್ವಲ್ಪ. 11 ಕೂಟಸ್ಥ ಬೋಧ ಪ್ರತ್ಯಕ್ತ್ವಂ ಅನಿಮಿತ್ತಂ ಸದಾತ್ಮನಃ ಬೋಧ್ಯತಾಹಂತಯೋರ್ಹೇತು ತಾಭ್ಯಾಂ ತೇನೋಪಲಕ್ಷ್ಯತೆ. ಈ ಶ್ಲೋಕದಲ್ಲಿ ಆತ್ಮನಿಗೆ ಕೂಟಸ್ಥ ಬೋಧ ಪ್ರತ್ಯಕ್ತ್ವ ಎರಡೂ ಕೂಡ ಅನಿಮಿತ್ತಂ, ಬೇರೊಂದರಿಂದ ಬರುವುದಿಲ್ಲ ಅಂತ ಜ್ಞಾಪಿಸ್ತಾ ಇದ್ದಾರೆ. ಬುದ್ಧಿಯಲ್ಲಿ ಅಹಂಕಾರ ಅಥವಾ ಅಹಂತ, ಅದು ಅರಿವು, ಎರಡೂ ಕೂಡ ಭಿನ್ನ ಭಿನ್ನವಾಗಿದೆ. ಈ ರೀತಿಯಲ್ಲಿ ಆತ್ಮನಲ್ಲಿ ಮಾತ್ರ ನ ಕಸ್ಯಾಂಚಿತ್ ಅವಸ್ಥಾಯಾಮ್, ಯಾವ ಅವಸ್ಥೆಯಲ್ಲಿಯೂ, ಅಂದರೆ ಜಾಗ್ರತ ಅವಸ್ಥಾಯಾಂ ವಾ ಸ್ವಪ್ನಾವಸ್ಥಾಯಾಂ ವಾ ಸುಷುಪ್ತ್ಯವಸ್ಥಾಯಾಂ ವಾ ನ ಕಸ್ಯಾಂಚಿತ್ ಅವಸ್ಥಾಯಾಂ ನ ಕದಾಪಿ, ಯಾವಾಗಲೂ ಕೂಡ ಆತ್ಮನಲ್ಲಿ ಕೂಟಸ್ಥ ಬೋಧ ಪ್ರತ್ಯಕ್ತ್ವ ಎರಡಕ್ಕೂ ಕೂಡ ಭೇದ ನಾಸ್ತಿ, ಭೇದವಿಲ್ಲ. ಯಾವುದು ಪ್ರತ್ಯಕ್ತ್ವ ಬೋಧವೋ ಕೂಟಸ್ಥ ಬೋಧವೋ ಅದೇ ಪ್ರತ್ಯಕ್ತ ಸ್ವರೂಪ, ಯಾವುದು ಪ್ರತ್ಯಕ್ತ ಸ್ವರೂಪವೋ ಅದೇ ಕೂಟಸ್ಥ ಬೋಧ, ಎರಡಕ್ಕೂ ಭೇದವಿಲ್ಲ. ಬೆಂಕಿಗೆ ಬಿಸಿ ಉಂಟು, ಬೆಂಕಿಗೆ ಬೆಳಕು ಉಂಟು ಅಂತ ಹೇಳುವಾಗ ಅಗ್ನೇಹೇ ಪ್ರಕಾಶವತ್ವಂ ಅಗ್ನೇಹೇ ದಾಹಕತ್ವಂ ಎರಡೂ ಒಂದೇ. ಅಗ್ನಿಗಿಂತ ಭಿನ್ನವಾಗಿ ಪ್ರಕಾಶವಿಲ್ಲ, ಅಗ್ನಿಗಿಂತ ಭಿನ್ನವಾಗಿ ದಾಹವಿಲ್ಲ, ದಾಹವನ್ನ ಬಿಟ್ಟು ಪ್ರಕಾಶವಿಲ್ಲ, ಪ್ರಕಾಶವನ್ನು ಬಿಟ್ಟು ದಾಹವಿಲ್ಲ. ಹೌದಾ? ಇದೇ ರೀತಿಯಲ್ಲಿ ಬೋಧ, ಕೂಟಸ್ಥ ಬೋಧ ಪ್ರತ್ಯಕ್ತ್ವ ಎಲ್ಲಕ್ಕಿಂತಲೂ ಒಳಗಿರುವಿಕೆ, ಎರಡರಲ್ಲೂ ಕೂಡ ನ ಭಿದ ಎನ್ನುವಂತಹದ್ದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ, ಭಿದಾ ಶಬ್ದ ಭೇದ ಇತ್ಯರ್ಥ. ಭೇದ ಎನ್ನುವುದು ಅಕಾರ ಅಂತ ಪುಲ್ಲಿಂಗವಾದರೆ, ಭಿದ ಎನ್ನುವಂತಹದ್ದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಅರ್ಥ ಒಂದೇ. ಬೋಧ ಪ್ರತ್ಯಕ್ತಯೋ ಕೂಟಸ್ಥ ಬೋಧ ಪ್ರತ್ಯಕ್ತ್ವ ಎರಡಕ್ಕೂ ಕೂಡ ಭಿದಾ ನಾಸ್ತಿ. ಅಥವಾ ವ್ಯಭಿಚಾರ ನ ದುಷ್ಟ, ವ್ಯಭಿಚಾರ ಕೂಟಸ್ಥ ಬೋಧ ಆತ್ಮನಿಗೆ ಇದೆ, ಆತ್ಮನನ್ನು ಬಿಟ್ಟು ಹೋಗುತ್ತೆ ಇಲ್ಲ. ಪ್ರತ್ಯಕ್ತ್ವ ಇವಾಗಿದೆ ಅವಾಗಿಲ್ಲ ಅಂತಿಲ್ಲ, ಎರಡಕ್ಕೂ ಭೇದವೂ ಇಲ್ಲ, ವ್ಯಭಿಚಾರವೂ ಇಲ್ಲ. ವ್ಯಭಿಚಾರ ಅಂದೇನು? ಬಿಟ್ಟು ಹೋಗುವಿಕೆ. ಎಲ್ಲಿಯವರೆಗೆ ಆತ್ಮನ ಕಾನ್ಸೆಪ್ಟ್ ಉಂಟೋ, ಆತ್ಮನ ಅರಿವು ಉಂಟೋ, ಅಲ್ಲಿಯವರೆಗೂ ಕೂಡ ಆತ್ಮನಲ್ಲಿ ಕೂಟಸ್ಥ ಬೋಧ ಸ್ವರೂಪವು ಪ್ರತ್ಯಕ್ತ ಸ್ವರೂಪವು ಸಹಜವಾಗಿದೆ. ಆತ್ಮನನ್ನು ಬಿಟ್ಟು ಕೂಟಸ್ಥ ಬೋಧ ಸ್ವರೂಪವಾಗಲಿ, ಕೂಟಸ್ಥ ಬೋಧ ಸ್ವರೂಪವನ್ನು ಬಿಟ್ಟು ಆತ್ಮನಾಗಲಿ ಇಲ್ಲ. ಪ್ರತ್ಯಕ್ತ್ವವನ್ನು ಬಿಟ್ಟು ಆತ್ಮನಾಗಲಿ, ಆತ್ಮನಿಗಿಂತ ಭಿನ್ನವಾಗಿ ಪ್ರತ್ಯಕ್ತವಾಗಲಿ ಇಲ್ಲ. ಬೋಧಕ್ಕಿಂತ ಭಿನ್ನವಾಗಿ ಪ್ರತ್ಯಕ್ ಸ್ವರೂಪವೂ ಇಲ್ಲ, ಪ್ರತ್ಯಕ್ತಕ್ಕಿಂತ ಭಿನ್ನವಾಗಿ ಕೂಟಸ್ಥ ಬೋಧ ಸ್ವರೂಪವೂ ಇಲ್ಲ. ಅರ್ಥವಾಗ್ತಾ ಇದೆ ಅನ್ಕೋತೇನೆ. ಏಕಾಗ್ರತೆಯಿಂದ ಕೇಳ್ತಾ ಬನ್ನಿ. ಸದ್ಗುರು ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಲ್ಲಿ ಅಪಾರವಾದ ಭಕ್ತಿ ಉಳ್ಳವರ ಕೇಳ್ತಾವನ. ಎಷ್ಟು ಒಳ್ಳೆಯ ಶ್ಲೋಕ ಇದು.
ಅಹಂಕಾರದಲ್ಲಿ ಅಥವಾ ಬುದ್ಧಿಯಲ್ಲಿ ಅಹಂ ತದ್ವಿದೋ, ಅಹಂ ಇದ್ದಾಗ ತದ್ವಿಧವಿಲ್ಲ, ಅರಿವಿಲ್ಲ, ಅರಿವಿಲ್ಲದೆ ಇದ್ದರೂ ಅಹಂ ಇರಬಹುದು. ಎರಡಕ್ಕೂ ಭೇದ ಉಂಟು ಮತ್ತು ಎರಡರ ವ್ಯಭಿಚಾರವೂ ಇದೆ. ಯಥಾ ಹೇಗೆ ಬುದ್ಧಿಯಲ್ಲಿ ಅಹಂ ತದ್ವಿದೋ, ಅಹಂತೆಗೂ ಅದ ಅರಿವಿಗೂ ಕೂಡ ಭೇದವು ಉಂಟೋ, ವ್ಯಭಿಚಾರವು ಉಂಟೋ. ತಥಾ ಹಾಗೆ ಆತ್ಮನಿಗೆ ಬೋಧ ಪ್ರತ್ಯಕ್ತಯೋ, ಬೋಧ ಸ್ವರೂಪ ಕೂಟಸ್ಥ ಬೋಧ ಸ್ವರೂಪ, ನಿತ್ಯ ಸ್ವಯಂ ಜ್ಯೋತಿ ಸ್ವರೂಪ, ನಿತ್ಯ ಪ್ರತ್ಯಕ್ ಸ್ವರೂಪ, ಇದರಲ್ಲಿ ಭೇದವೂ ಇಲ್ಲ, ವ್ಯಭಿಚಾರವೂ ಇಲ್ಲ. ಆದ್ದರಿಂದ ಭೇದ ಹೇತ್ವ ಸಂಭವಾತ್, ಭೇದ ಹೇತೋ ಅಸಂಭವಾತ್ ಎಂದು 13ನೇ ಶ್ಲೋಕದಲ್ಲಿ ಏನನ್ನು ಹೇಳಿದ್ದಾರೋ ಅದನ್ನಿಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ನ ಕಸ್ಯಾಂಚಿದ್ ಅವಸ್ಥಾಯ, ಯಾವ ಅವಸ್ಥೆಯಲ್ಲಿಯೂ ಎಲ್ಲಿಯೂ ಕೂಡ ಯಾವಾಗಲೂ ಕೂಡ ಆತ್ಮನ ಕೂಟಸ್ಥ ಬೋಧ ಮತ್ತು ಪ್ರತ್ಯಕ್ಷಗಳಿಗೆ ಭೇದವಿಲ್ಲ. ಕೂಟಸ್ಥ ಬೋಧ ಸ್ವರೂಪ ಎಂದರೂ ಒಂದೇ, ಪ್ರತ್ಯಕ್ಷ ಸ್ವರೂಪ ಎಂದರೂ ಒಂದೇ. ಆತ್ಮನೆಂದರೂ ಒಂದೇ, ಕೂಟಸ್ಥ ಬೋಧ ಪ್ರತ್ಯಕ್ಷ ಸ್ವರೂಪವೆಂದರೂ ಒಂದೇ. ಕೂಟಸ್ಥ ಬೋಧ ಪ್ರತ್ಯಕ್ಷ ಸ್ವರೂಪವೆಂದರೂ ಒಂದೇ, ಆತ್ಮನೆಂದರೂ ಒಂದೇ. ಇದು ಆತ್ಮನಿಗಿಂತ ವ್ಯಭಿಚಾರ ಬಿಟ್ಟು ಹೋಗುವಂತಹದ್ದು ಕಂಡಿಲ್ಲ, ಸಾಧ್ಯವೇ ಇಲ್ಲ. ಸೂರ್ಯನಿಗೆ ಪ್ರಕಾಶವಾನ ಸೂರ್ಯ ಪ್ರಕಾಶ, ಪ್ರಕಾಶವಿಲ್ಲದ ಸೂರ್ಯನುಂಟ? ನಾವು ಹೇಳ್ತೇವೆ ಗ್ರಹಣ ಇಟ್ಕೊಂಡಾಗ ರಾಹುವಿನಿಂದ ಹಿಡಿಯಲ್ಪಟ್ಟಾಗ ಸೂರ್ಯನು ಮಂಕಾಗಿರ್ತಾನೆ ಅಂತೇವೆ. ಸೂರ್ಯನು ಮಂಕಾಗಿಲ್ಲ, ನನ್ನ ಕಣ್ ಮಂಕಾಗಿದೆ ಅಷ್ಟೇ. ನೋಡಿ, ಸೂರ್ಯನಿರುವುದು 10 ಕೋಟಿ ಮೈಲಿ ದೂರದಲ್ಲಿ. ರಾಹು ಎನ್ನುವಂತಹದ್ದು ಛಾಯಾಗ್ರಹ, ಅದು ನಿಜವಾದ ಗ್ರಹವೇ ಇಲ್ಲ. ಆದರೆ ರಾಹುವಿನಿಂದ ಕಣ್ಣು ಮುಚ್ಚಲ್ಪಟ್ಟು ಕಣ್ಣಿಗೆ ದೋಷವಿರುವಾಗ ಸೂರ್ಯನನ್ನೇ ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳ್ತೇವೆ. ಸೂರ್ಯನಿಗೆ ರಾಹುಗ್ರಸ್ತನಾಗಿರುವಾಗಲೂ ಬೆಳಕು ಶಾಖ ಸಮಾನವಾಗಿರುವಂತೆ ಭೂಮಿ ತುತ್ತುತ್ತಿರುವುದರಿಂದ ನಮಗೆ ಅದರ ಪ್ರಕಾಶದಲ್ಲಿ ಉಷ್ಣತೆಯಲ್ಲಿ ವ್ಯತ್ಯಾಸ ಕಾಣುತ್ತಿರಬಹುದು. ಸೂರ್ಯನನ್ನು ಕೇಳಿದರೆ ನಂಗೆ ರಾಹುವು ಗೊತ್ತಿಲ್ಲ, ಚಳಿಯಂತೂ ಗೊತ್ತೇ ಇಲ್ಲ, ನನ್ನ ಪಾಡಿಗೆ ನಾನಿದ್ದೇನೆ, ನಾನು ಪ್ರಪಂಚವನ್ನ ಬೆಳಗುತ್ತಿಲ್ಲ, ಪ್ರಕಾಶವನ್ನ ಚೆಲ್ಲುತ್ತಿಲ್ಲ, ನನ್ನಲ್ಲಿ ಬೆಳಗುವಿಕೆ ಎನ್ನುವಂತ ವ್ಯಾಪಾರವೂ ಇಲ್ಲ, ನಾನಿರುವಂತೆ ಇದ್ದೇನೆ. ನನ್ನ ಸುತ್ತಲೂ ಅಷ್ಟಗ್ರಹಗಳು ಸುತ್ತಾಡ್ತಾ ಇವೆ, ಸಂತೋಷ ಅಂತ ಸೂರ್ಯನೇ ಹೇಳ್ತಾನೆ. ಹೌದಾ? ಇಂಥ ಸೂರ್ಯನೇ ಹೀಗಿರಬೇಕಾದರೆ ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ವಾಚ್ಯ ದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಭಾಷ್ಯಃ. ಆತ್ಮನ ಸ್ವರೂಪವನ್ನು ತಿಳಿಸುವುದಕ್ಕೆ ಬ್ರಹ್ಮಜ್ಞಾನಿ ಪುಂಗವರಾದ ವೇದಾಂತಾಚಾರ್ಯರು ಸೂರ್ಯನ ಉದಾಹರಣೆ ಕೊಡು. ಹೇಗೆ ಸೂರ್ಯನು ಪ್ರಪಂಚವನ್ನೆಲ್ಲ ಬೆಳಗುತ್ತಿದ್ದರು, ರಾಗದ್ವೇಷಗಳಿಲ್ಲವೋ, ಸೂರ್ಯನು ನಿಜವಾಗಿ ಯಾವ ವಸ್ತುವನ್ನು ಬೆಳಗುತ್ತಿಲ್ಲವೋ, ಸೂರ್ಯನಲ್ಲಿ ಬೆಳಗೋಣ ಎನ್ನುವ ವ್ಯಾಪಾರವೇ ಇಲ್ಲವೋ, ಸೂರ್ಯ ಮತ್ತು ಪ್ರಕಾಶ ಎಂದು ಧರ್ಮಿ ಭಾವವಿಲ್ಲವೋ, ಎಷ್ಟು ಬೇಕಾದ್ರೂ ಅರ್ಥ ಮಾಡಿ. ಸೂರ್ಯನು ಪ್ರಪಂಚಕ್ಕೆಲ್ಲ ಬೆಳಕನ್ನು ಕೊಡ್ತಾ ಕತ್ತಲೆಗಳಿದ ಇದ್ದಾನೆ. ಯಾರಿಂದಲೂ ಏನನ್ನು
ನಿರೀಕ್ಷಣೆ ಮಾಡುತ್ತಿಲ್ಲವೋ? ಕರೆಂಟ್ ಬಿಲ್ಲು ತಿಂಗಳಿಗೊಮ್ಮೆ ಬಂದ್ಬಿಡುತ್ತೆ. ನಮ್ಮ ಮನೆಗೆ ಪ್ರತಿ ತಿಂಗಳು 3ನೇ ತಾರೀಕು ಬರ್ತಾನೆ ಬಿಲ್ ಕೊಡುವಂತ ಮನುಷ್ಯ, ಅಲ್ಲಿ ಮೀಟರ್ ಲೀಡರ್. ನಿನ್ನೆ ಬಂದಿದ್ದ. ಅವನು ಕೇಳಿದೆ, ಅಪ್ಪ ಕೆಲವು ಕಡೆ ಫ್ಯಾಕ್ಟ್ರಿ ಅಥವಾ ಆಫೀಸ್ ಇರುತ್ತಲ್ಲ, 2 ಬಿಲ್ ಬರುತ್ತೆ ಸ್ವಾಮಿ. ಕೆಲವು ಕಡೆ ಒಂದು ತಿಂಗಳಿಗೆ 5 ಲಕ್ಷ ರೂಪಾಯಿ ಬರುತ್ತೆ ಏನ್ಬೇಡ. 5 ಲಕ್ಷ ರೂಪಾಯಿ ಬಿಲ್. ಜಾಸ್ತಿ ಕರೆಂಟ್ ಉಪಯೋಗಿಸ್ತಾರೆ, ಜಾಸ್ತಿ ದುಡ್ಡಿದ್ದಾರೆ. 5 ಲಕ್ಷ ರೂಪಾಯಿ ಬರುತ್ತೆ ಸ್ವಾಮಿ. 5 ಲಕ್ಷ ರೂಪಾಯಿ ಬಿಲ್ ಬರುತ್ತೆ, ಅವರಿಗೆ 5 ಕೋಟಿ ಸಂಪಾದನೆ ಆಗುತ್ತೆ ಅಂತ. ನೋಡಿದ್ರ, 5 ಕೋಟಿ ಸಂಪಾದನೆಯಾಗುವಾಗ 5 ಲಕ್ಷ 0 ಹಾಕ್ಬಿಡಿ, ಹೆಚ್ಚಲ್ಲ. ಬಿಲ್ ಕೊಡ್ತಾರೆ, ಭಯವಾಗುತ್ತೆ. ನೋಡಿದ್ರೆ ಸೂರ್ಯ ಭಗವಂತ ಇವತ್ತಿನವರೆಗೆ ಇಡೀ ಪ್ರಪಂಚಕ್ಕೆ ಎಲ್ಲರಿಗೂ ಬೆಳಕೊಡ್ತಾರೆ. ಯಾರಿಗಾದ್ರೂ ಬಿಲ್ ಕೊಟ್ಟಿದ್ದಾನ? ಕಿಕ್ಕೇರಿಗೂ ಬೆಳಕು ಕೊಡ್ತಾನೆ, ಹೊಸೂರ್ಗೂ ಬೆಳಕು ಕೊಡ್ತಾನೆ, ರಮಣಾಶ್ರಮಕ್ಕೂ ಬೆಳಕು ಕೊಡ್ತಾನೆ. ಶಂಕರಾಚಾರ್ಯರ ಅವತಾರ ಮಾಡಿರುವ ಕಾಲಡಿ ಕ್ಷೇತ್ರಕ್ಕೂ ಬೆಳಕನ್ನು ಕೊಡ್ತಾನೆ, ಶೃಂಗೇರಿಗೂ ಬೆಳಕನ್ನು ಕೊಡ್ತಾ ಇದ್ದಾನೆ. ಸೂರ್ಯನಿಗೆ ಯಾವ ಭೇದವೂ ಇಲ್ಲ, ಎಲ್ಲರಿಗೂ ಬೆಳಕನ್ನು ಕೊಡ್ತಾ ಇದ್ದಾನೆ. ಬಿಲ್ ಕೊಡ್ತಾ ಇದ್ದಾನ? ಇಲ್ಲ. ಅರ್ಥ ಮಾಡ್ಕೋಬೇಕು ನಾನು. ಕೆಲವರು ಪುಸ್ತಕ ಬರೀತಾರೆ, ಅದರಲ್ಲಿ ಕಾಪಿ ರೈಟ್ ರಿಜಿಸ್ಟರ್ಡ್ ಅಂತ ಹಾಕೋತಾರೆ. ನಗು. ನಾನು ವಾಲ್ಮೀಕಿ ರಾಮಾಯಣವನ್ನು ಇಟ್ಕೊಂಡು ರಾಮಾಯಣದ ಕೆಲವು ಶ್ಲೋಕಗಳನ್ನ ಆರಿಸಿ ಪುಸ್ತಕ ಬರೆದೆ. ಪುಸ್ತಕ ಬರೆದ್ಬಿಟ್ಟು ಕಾಪಿ ರೈಟ್ ರಿಜಿಸ್ಟರ್ಡ್. ಎಂತ ಹುಚ್ಚು! ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಬರೆದರು, ಕಾಪಿ ರೈಟ್ ಇಟ್ಕೊಳ್ಳಿಲ್ಲ. ಭಗವಾನ್ ವೇದ ವ್ಯಾಸರು ಮಹಾಭಾರತವನ್ನು ಭಾಗವತವನ್ನು ಬರೆದರು, ಕಾಪಿ ರೈಟ್ ರಿಜಿಸ್ಟರ್ಡ್ ಮಾಡಿಕೊಳ್ಳಿಲ್ಲ. ಭಗವಾನ್ ಶಂಕರರು ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳಿಗೆ ಅತ್ಯಂತ ಸುಂದರವಾಗಿರುವ ಭಾಷ್ಯಗಳನ್ನು ಬರೆದರು, ಕಾಪಿ ರೈಟ್ ಇಟ್ಕೊಳ್ಳಿಲ್ಲ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸಾರ್ವಭೌಮ ಬೇಕಾದ ಗ್ರಂಥ ಬರೆದರು, ಅವರು ಯಾವ ಕಾಪಿ ರೈಟ್ ಅನ್ನು ಇಟ್ಕೊಳ್ಳಿಲ್ಲ. ಯಾಕೆ? ಕರ್ತೃತ್ವವೇ ಇಲ್ಲ. ಹೌದಾ? ಹೀಗೆ ಸೂರ್ಯನು ಪ್ರಪಂಚವನ್ನೆಲ್ಲ ಬೆಳಗುತ್ತಾ ನಿರ್ವಿಕಾರನಾಗಿರ್ತಾನಲ್ವೇ? ಅದರಂತೆ ಏಕಸ್ತಥಾ ಸರ್ವಭೂತಾಂತರಾತ್ಮ, ಒಬ್ಬನೇ ಆತ್ಮನು ಪ್ರಪಂಚದಲ್ಲಿರುವ 84 ಲಕ್ಷ ಜೀವರಾಶಿಗಳನ್ನು ಬೆಳಗ್ತಾ ಇದ್ದಾನೆ. ಅವರು ಮಾಡುತ್ತಿರುವ ಎಲ್ಲ ವ್ಯಾಪಾರಗಳಿಗೂ ಸಾಕ್ಷಿಯಾಗಿದ್ದಾನೆ. ಇವನು ಕೂಟಸ್ಥ ಬೋಧ ಸ್ವರೂಪನಾಗಿ ಅರಿವಿನ ಗಟ್ಟಿಯಾಗಿದ್ದಾನೆ, ಪ್ರತ್ಯಕ್ಷ ಸ್ವರೂಪನಾಗಿದ್ದಾನೆ. ಸೂರ್ಯ ಹೇಳ್ತಾನೆ, ನನ್ನನ್ನ ನೀವು ಪರಮಾತ್ಮನಿಗೆ ದೃಷ್ಟಾಂತವಾಗಿ ತೆಗೆದುಕೊಳ್ಳಬೇಡಿ. ಸೂರ್ಯ ಯಾಕೆ? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಒಳ್ಳೆ ಮಂತ್ರ. ಈ ಮಂತ್ರ ಕಠೋಪನಿಷತ್ತಿನಲ್ಲಿಯೂ ಬಂದಿದೆ, ಮುಂಡಕೋಪನಿಷತ್ತಿನಲ್ಲಿಯೂ ಬಂದಿದೆ. ವ್ಯಕ್ತ ಮಾಡಿ ಅರ್ಥಾನುಸಂಧಾನವನ್ನು ಮಾಡ್ತಾ ಬನ್ನಿ, ಬ್ರಹ್ಮಜ್ಞಾನಿ ಆಗ್ಬಿಡ್ತೀರ. ನ ತತ್ರ ಸೂರ್ಯೋ ಭಾತಿ, ಇಡೀ ಪ್ರಪಂಚವನ್ನೇ ಬೆಳಗುವ ಸಾಮರ್ಥ್ಯವುಳ್ಳವನಾಗಿದ್ದರು, ಚರಾಚರ ಸಮಸ್ತ ವಸ್ತುಗಳನ್ನ ಬೆಳಗುತ್ತಿದ್ದರೂ ಕೂಡ ಸೂರ್ಯನು ಆತ್ಮನನ್ನ ಬೆಳಗಲಾರ. ನ ಚಂದ್ರ ತಾರಕಂ, ಚಂದ್ರವಾಗಲಿ ನಕ್ಷತ್ರಗಳಾಗಲಿ ಆತ್ಮನನ್ನು ಬೆಳಗಲಾರವು. ನೇಮಾ ವಿದ್ಯುತ ಭಾಂತಿ, ಮಿಂಚು ಕೂಡ ಆತ್ಮನನ್ನು ಬೆಳಗಲಾರದು. ಕುತೋಯಮಗ್ನಿ, ನಮ್ಮ ಕಣ್ಣು ಮುಂದೆ ಕಾಣುತ್ತಿರುವ, ಅಡಿಗೆ ಮನೆಯಲ್ಲಿರುವ, ನಮ್ಮ ಜೇಬಿನಲ್ಲಿರುವ ಬೆಂಕಿ ಹೇಗೆ ತಾನೆ
ಆತ್ಮನನ್ನೇ ಬೆಳಗಲಾದೀತು. ತಮೇವ ಭಾಂತಮನುಭಾತಿ ಸರ್ವಂ, ಆ ಬೆಳಕಿನ ಸ್ವರೂಪನಾಗಿರುವ ಕೂಟಸ್ಥಬೋಧ ಸ್ವರೂಪನಾಗಿರುವ ಆತ್ಮನನ್ನನುಸರಿಸಿ ಆತ್ಮನ ಅನುಗ್ರಹದಿಂದ ಎಲ್ಲವೂ ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ, ವಾಕು ಎಲ್ಲವೂ ಕೂಡ ಆತ್ಮನ ಸನ್ನಿಧಾನದಿಂದಲೇ ಬೆಳಗುತ್ತೆ. ತಸ್ಯ ಭಾಸ, ಆತ್ಮನ ಬೆಳಕಿನಿಂದ ಸರ್ವಮಿದಂ ವಿಭಾತಿ. ಇದು ಬ್ರಹ್ಮಜ್ಞಾನಿಗಳ ಸಂದೇಶ. ಇಂಥ ಆತ್ಮ ನೀನಾಗಿದ್ದೀಯಪ್ಪ, ತತ್ವಮಸಿ. ಬ್ರಹ್ಮಜ್ಞಾನಿಗಳು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ವಂಚನೆ ಮಾಡಿಲ್ಲ, ಯಾರಿಗೂ ಪಕ್ಷಪಾತ ಮಾಡಿಲ್ಲ. ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಕೂಡ ಆ ಪರಬ್ರಹ್ಮ ಸ್ವರೂಪನೇ ಆಗಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ತಾ ಇದೆ. ಸುರೇಶ್ವರಾಚಾರ್ಯರವರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಭಗವಾನ್ ಗೌಡ ಪಾದಾಚಾರ್ಯರು, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು, ಭಗವಾನ್ ರಮಣ ಮಹರ್ಷಿಗಳು, ಎಲ್ಲ ಬ್ರಹ್ಮಜ್ಞಾನಿಗಳ ಒಕ್ಕೊಳ್ಳೆಯ ಸಂದೇಶ ತತ್ವಮಸಿ. ಆ ತತ್ವಮಸಿಯ ಬಗ್ಗೆ ಎಷ್ಟು ಬೇಕಾದ್ರೂ ಬರೀಬಹುದು, ಎಷ್ಟು ಬೇಕಾದ್ರೂ ತಿಳ್ಕೊಳ್ಬಹುದು, ಸಾಕು. ನೋಡಿ, ಚೆನ್ನಾಗಿದೆ. ಆತ್ಮನ ಅಂಡರ್ಸ್ಟುಡ್. ಆತ್ಮನಿಗೆ ಬೋಧ, ಪ್ರತ್ಯಕ್ತ್ವ ಇವುಗಳಿಗೆ ಭೇದವಿಲ್ಲ. ಯಯೇವ ಕೂಟಸ್ಥಬೋಧ ಸಯೇವ ಪ್ರತ್ಯಕ್ತ್ವಂ, ಯದೇವ ಪ್ರತ್ಯಕ್ತ್ವಂ ಸಯೇವ ಕೂಟಸ್ಥಬೋಧ. ಎರಡಕ್ಕೂ ಭೇದವಿಲ್ಲ. ಅಥವಾ ವ್ಯಭಿಚಾರ, ಒಂದನ್ನೇ ಬಿಟ್ಟು ಮತ್ತೊಂದಿಲ್ಲ. ಆತ್ಮನನ್ನೇ ಬಿಟ್ಟು ಈ ಕೂಟಸ್ಥಬೋಧ ಸ್ವರೂಪ ಮತ್ತೊಂದು ಕಡೆಗೆ ಹೋಗಲಾರದು. ಆತ್ಮನಿಗೆ ಮಾತ್ರವೇ ಇರುವಂತ ಸ್ವರೂಪ ಯಾವುದು? ಕೂಟಸ್ಥಬೋಧ ಮತ್ತು ಪ್ರತ್ಯಕ್ಷ ಸ್ವರೂಪಗಳು. ಎರಡಕ್ಕೂ ಭೇದವಿಲ್ಲ. ಎರಡೂ ಕೂಡ ವ್ಯಭಿಚರಿತವಾಗುತ್ತಿಲ್ಲ. ಆತ್ಮನಿಗೆ ಎಚ್ಚರ ಕನಸುಗಳಲ್ಲಿ ಕೂಟಸ್ಥಬೋಧ ಸ್ವರೂಪವಿಲ್ಲ, ಪ್ರತ್ಯಕ್ಷವಿಲ್ಲ. ಇಲ್ಲಿ ಆತ್ಮನು ಪರಿಚ್ಛಿನ್ನನಾಗಿದ್ದ. ಗಾಢ ನಿದ್ದೆಯಲ್ಲಿ ಮಾತ್ರ ಆತ್ಮನು ಕೂಟಸ್ಥ ಬೋಧನು ಪ್ರತ್ಯಕ್ಷ ಸ್ವರೂಪನು ಆಗಿರುತ್ತಾನೆ ಎನ್ನುವಂತ ವ್ಯಭಿಚಾರವಿಲ್ಲ. ಅಸಂಕುಚಿತ ಚಿತ್ಪದ್ಮ ಪ್ರಾಜ್ಞೆ ಸ್ವಪ್ನ ಪ್ರಬೋಧವತೆ ತಥಾ ಅಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನ ಬೋಧಯೋ. ಸುರೇಶ್ವರಾಚಾರ್ಯರವರ ಒಂದು ವಾಕ್ಯ, ಸಂಬಂಧ ವಾರ್ತಿಕದ ಬಂದಿರುವಂತಹ ಒಂದು ವಾಕ್ಯ. ಅಂತ ಸೂರ್ಯ ಹೇಳ್ತಾನೆ, ನನ್ನ ಉದಾಹರಣೆ ಕೊಡಬೇಡಿ, ನಾನು ಈ ಸಾಕ್ಷ್ಯ ಸ್ವರೂಪನಾಗಿರುವ ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮನ ಮುಂದೆ ಝೀರೋ. ನನಗೆ ಸ್ವತಃ ಬೆಳಕಿಲ್ಲ. ನನ್ನಲ್ಲಿರುವ ಬೆಳಕು ಆ ಸಾಕ್ಷ್ಯ ಸ್ವರೂಪನಾದ ಆತ್ಮನಿಂದ ಸಾಲವಾಗಿ ಪಡೆದುಕೊಂಡಿರುವಂತ ಸಣ್ಣ ಬೆಳಕು. ತಸ್ಯ ಭಾಸ, ಆತ್ಮನೇ ಸ್ವಯಂ ಜ್ಯೋತಿ ಸ್ವರೂಪ, ಅವನ ಬೆಳಕಿನಿಂದಲೇ ಸರ್ವಮಿದಂ ವಿಭಾತಿ. ಇದು ಏನ್ ಚೆನ್ನಾಗಿದೆ. ಬುದ್ಧಿ ಬಹಳ ಮೆರೀತಾ ಇದೆ. ಈ ಪ್ರಪಂಚದಲ್ಲಿ ಬುದ್ಧಿಯ ರಾಜ್ಯಭಾರ ಜೋರಾಗಿದೆ. ಎಲ್ಲಾ ಕಡೆಗಳಲ್ಲಿಯೂ ಬುದ್ಧಿಯ ಪ್ರಭಾವ ಜೋರು. ಇಂಥ ಬುದ್ಧಿಯನ್ನ ಬ್ರಹ್ಮಜ್ಞಾನಿ ಹೇಳ್ತಾರೆ, ಆ ಬುದ್ಧಿಗೆ ಬುದ್ಧಿ ಇಲ್ಲ. ಬುದ್ಧಿ ಅನ್ನುವಂತಹದ್ದು ಜಡ ಪದಾರ್ಥ. ಬುದ್ಧಿಗೆ ಬುದ್ಧಿ ಬಂದಿರುವಂತಹದ್ದು ಬುದ್ಧಿಗೂ ಒಳಗಿರುವ ಕೂಟಸ್ಥ ಬೋಧನು ಪ್ರತ್ಯಕ್ಷ ಸ್ವರೂಪನಾಗಿರುವಂತಹ ಆತ್ಮನಿಂದ. ಅಂಥ ಆತ್ಮನನ್ನ ಅರಿತುಕೊಂಡು, ಆತ್ಮನನ್ನ ತಾನೆಂದು ತಿಳಿದುಕೊಂಡು ಆತ್ಮನಿಷ್ಠರಾಗಿ ಆತ್ಮ ಸ್ವರೂಪಿಗಳಾಗಿ ಬ್ರಹ್ಮಜ್ಞಾನಿಗಳು ನಮಗೆ ಆತ್ಮ ಸ್ವರೂಪವನ್ನ ಉಪದೇಶ ಮಾಡುತ್ತಿದ್ದಾರೆ. ಅಂತ
ಎಲ್ಲಾ ಬ್ರಹ್ಮಜ್ಞಾನಿಗಳಿಗೂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಶಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯ. ಅಂಥ ಬ್ರಹ್ಮಜ್ಞಾನಿಗಳ ಪಾದಪದ್ಮಗಳಿಗೆ ನಮ್ಮ ನಿಮ್ಮೆಲ್ಲರ ಶಿರಸಾಷ್ಟಾಂಗ ಪ್ರಣಾಮಗಳು. ಓದ್ಬೇಕು. ಆತ್ಮನ ಸ್ವರೂಪವನ್ನ ತಿಳಿಸಬೇಕಾದರೆ ವೇದಾಂತಗಳೇ ನಮಗೆ ತಿಳ್ಕೊಂಬಿಡಿ. ಈ ಪ್ರಪಂಚದಲ್ಲಿ ಬೇಕಾದಷ್ಟು ಶಾಸ್ತ್ರಗಳಿವೆ, ಲಕ್ಷಾಂತರ ಗ್ರಂಥಗಳು ಇವೆ, ಉಪನ್ಯಾಸ ಮಾಡುವಂಥವರು ಕೋಟಿಗಟ್ಟಲೆ ಇದ್ದಾರೆ. ಆದರೆ ತತ್ವಮಸಿ, ಹೌದು ಅಹಂ ಬ್ರಹ್ಮಾಸ್ಮಿ ಹೇಗೆ ಎನ್ನುವುದನ್ನ ಶ್ರುತಿ ಯುಕ್ತಿ ಅನುಭವಗಳ ಆಧಾರದಿಂದ ಉಪದೇಶ ಮಾಡುತ್ತಿರುವ ಮಹಾತ್ಮರೆಂದರೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸದ್ಗುರುಗಳು ಮಾತ್ರ. ಸಾಕು. ನ ಕಸ್ಯಾಂಚಿದ್ ಅವಸ್ಥಾಯಾಮ್, ಯಾವ ಅವಸ್ಥೆಯಲ್ಲಿಯೂ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಸುಷುಪ್ತಿಯಲ್ಲಾಗಲಿ ಉತ್ತರಾಯಣದಲ್ಲಾಗಲಿ ದಕ್ಷಿಣಾಯನದಲ್ಲಾಗಲಿ ಚಂದ್ರಗ್ರಹಣದಲ್ಲಾಗಲಿ ಸೂರ್ಯಗ್ರಹಣದಲ್ಲಾಗಲಿ ಸಂಕ್ರಮಣದಲ್ಲಾಗಲಿ ಆತ್ಮನಲ್ಲಿ ವ್ಯತ್ಯಾಸವೇ ಇಲ್ಲ. ಆತ್ಮನವರೆಗೆ ಹೋಗುವುದು ಬೇಡ, ಸೂರ್ಯನಲ್ಲೇ ವ್ಯತ್ಯಾಸವಿಲ್ಲ. ಉತ್ತರಾಯಣ ಬಂತೋ ಸೂರ್ಯ ಉತ್ತರಕ್ಕೆ ಹೋದ ಅಂತೇವೆ, ದಕ್ಷಿಣಾಯನ ಬಂತೋ ಸೂರ್ಯ ದಕ್ಷಿಣಕ್ಕೆ ಬಂದ ಅಂತೇವೆ. ಸೂರ್ಯನನ್ನೇ ಕೇಳಿ. ನಂಗೆ ಉತ್ತರಾಯಣ ದಕ್ಷಿಣಾಯನ ಶಬ್ದಗಳ ಪರಿಚಯವೇ ಇಲ್ಲ, ನಾನು ಅಲ್ಲಾಡ್ತಾ ಇಲ್ಲ, ಇರೋ ಹಾಗೆ ಇದೆ. ಏನಿದೆ ಆಶ್ಚರ್ಯ? ಸೂರ್ಯನು ಇರುವಂತೆಯೇ ಇದ್ದಾನೆ, ಆದರೆ ಹಗಲು ರಾತ್ರಿ ಅಂತ ಆಗ್ತಾ ಇದೆ. ಅಮೆರಿಕಕ್ಕೆ ಹಗಲು, ಭಾರತಕ್ಕೆ ರಾತ್ರಿ, ಭಾರತಕ್ಕೆ ಹಗಲು, ಅಮೆರಿಕಕ್ಕೆ ರಾತ್ರಿ. ಸೂರ್ಯ ಹುಟ್ಟುತ್ತಾನೆ, ಮುಳುಗುತ್ತಾನೆ. ಎಲ್ಲವೂ ಕೂಡ ಕೇವಲ ಮಿಥ್ಯಾವ್ಯವಹಾರ. ಭೂಮಿಯ ತಿರುಗುವಿಕೆಯಿಂದ ನಾವುಗಳು ಸೂರ್ಯನ ಮೇಲೆ ಹಗಲು ಕತ್ತಲೆಗಳನ್ನು ಆರೋಪಣೆ ಮಾಡುವಂತೆ ಎಚ್ಚರ ಕನಸುಗಳಲ್ಲಿ ಆತ್ಮ ಸ್ವಲ್ಪ ಜೋರಾಗಿರ್ತಾನೆ, ಸುಷುಪ್ತಿಯಲ್ಲಿ ಆತ್ಮ ಡೌನ್ ಆಗಿರ್ತಾನೆ. ಆತ್ಮನ ಬ್ಯಾಟ್ರಿ ಡೌನ್ ಆಗಿರುತ್ತೆ. ಎಲ್ಲಿ? ಗಾಢನಿದ್ದೆಯಲ್ಲಿ. ಯಾಕೆ? ಏನು ನೋಡ್ತಾರೆ. ಎತ್ತ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಿಯಲ್ಲಿ ಟಿವಿ ನೋಡುವುದಿಲ್ಲ, ಸುಷುಪ್ತಿಯಲ್ಲಿ ಪ್ರವಚನ ಕೇಳುವುದಿಲ್ಲ, ಸುಷುಪ್ತಿಯಲ್ಲಿ ಇಡ್ಲಿ ಸಾಂಬಾರ್ ವಡೆ ಏನನ್ನು ತಿನ್ನುವುದಿಲ್ಲ, ಸುಷುಪ್ತಿಯಲ್ಲಿ ಪ್ರಜಾವಾಣಿ ಪೇಪರ್ ಓದುವುದಿಲ್ಲ, ಏನೂ ಇಲ್ಲ. ಪಾಪ ಆತ್ಮ ಡಿಮ್ ಆಗಿರ್ತಾನೆ. ಕನಸಿಗೆ ಬಂದ, ಎಲ್ಲವನ್ನು ನೋಡೋದ ಪ್ರಾರಂಭ ಮಾಡಿದ, ಎಚ್ಚರಿಕೆ ಬಂದ್ಬಿಟ್ರೆ ಆತ್ಮನು ಮೋರ್ ವೈಬ್ರೆಂಟ್ ಅಂತೇವೆ. ಆತ್ಮನು ಯಾವಾಗಲೂ ವೈಬ್ರೆಂಟ್ ಆಗಿರ್ತಾನೆ. ಸಾಕು. ಈಗ ಗುರುಗಳು ಬರೆದಿರುವ ನೈಶ್ರಮ ಸಿದ್ಧಿಯಿಂದ ಕ್ಲೇಶಾಪಾರಿ ವಾಕ್ಯ ಓದ್ತೆ ನೋಡಿ. 14ಕ್ಕೆ ಏನ್ ಚೆನ್ನಾಗಿ ಮಾಡಿ ಹೆಡ್ಡಿಂಗ್ ಕೊಟ್ಬಿಟ್ಟಿದ್ದಾರೆ. ಬುದ್ಧಿಸ್ಥ ಬೋಧೃತ್ವ ಅಹಂತಯೋಸ್ತು ಪರಸ್ಪರ ಭೇದ ನ ತಥಾ ಆತ್ಮನಃ. ಬುದ್ಧಿಯಲ್ಲಿರುವ ಬೋಧೃತ್ವ ಅಹಂತ ಎರಡಕ್ಕೂ ಪರಸ್ಪರ ಭೇದ ಉಂಟು. ನನು ಹೇತು ರಸಂಭವ ಇತಿ ಕುತೋ ವಿಜ್ಞಾಯತೆ ಕಶ್ಚಾಯಂ ಭೇದ ಹೇತುರಿತಿ ತದ್ದರ್ಶಯಿತುಂ ಉತ್ತರ ಶ್ಲೋಕ ನ ಕಸ್ಯಾಂಚಿತ್ ಇತಿ ಅಯಂ ಭಾವಃ ಧರ್ಮಾಣಾಂ ಧರ್ಮಿಣ ಸಕಾಶಾತ್ ಭೇದೋ ಹಿ ಧರ್ಮ್ಯಂತರ ಸಂಕ್ರಾಂತ್ಯ ಅವಗಮ್ಯತೆ. ಧರ್ಮಗಳು ಧರ್ಮಿಗಿಂತ ಬೇರೆಯಾಗಿರಬಹುದು, ಏಕೆಂದರೆ ಬೇರೊಂದು ಧರ್ಮಿಯಲ್ಲಿಯೂ ಕಾಣುತ್ತಿರುವುದರಿಂದ. ಆತ್ಮನ ಸಕಾಶಾತ್ ಅನ್ಯೋ ಧರ್ಮೀ ಅಸ್ತಿ. ಇಲ್ಲಿ ಧರ್ಮಿಯಾಗಿರುವ ಆತ್ಮನಿಗಿಂತ ಭಿನ್ನವಾಗಿ ಮತ್ತೊಬ್ಬ ಧರ್ಮಿ ಅಂತಲೇ ಇಲ್ಲ. ಯತ್ರ ಅವನಲ್ಲಿ
ಕೂಟಸ್ಥಬೋಧ ಪ್ರತ್ಯಕ್ತಂ ವಾ ದೃಶ್ಯೇತ, ದೃಶ್ಯತೆ ಇದೆ, ದೃಶ್ಯೇತ ಮಾಡ್ಕೋಬೇಡಿ. ಅವನಲ್ಲಿ ಕೂಟಸ್ಥಬೋಧ ಪ್ರತ್ಯಕ್ತ್ವ ಎನ್ನುವಂತಹದ್ದು ಕಾಣಬಹುದಾಗಿತ್ತು. ತಸ್ಮಾತ್ ಬೋಧ ಪ್ರತ್ಯಕ್ತ್ವೇ ನ ಧರ್ಮಿಣಃ ಆತ್ಮನ ಸಕಾಶಾತ್ ಭಿನ್ನೆ. ಆದ್ದರಿಂದ ಬೋಧ ಮತ್ತು ಪ್ರತ್ಯಕ್ತ, ಕೂಟಸ್ಥ ಬೋಧ ಸ್ವರೂಪ ಪ್ರತ್ಯಕ್ತಗಳು ಧರ್ಮಿಯಾಗಿರುವ ಆತ್ಮನಿಗಿಂತ ಭಿನ್ನವಾಗಿಲ್ಲ. ಸ್ವರೂಪಭೂತೆ ಏವತು, ಆತ್ಮನಿಗೆ ಸ್ವರೂಪವೇ ಆಗಿದೆ. ಯಥಾ ವನ್ಹೇರಿವ ದಗ್ಧತ್ವ ಪ್ರಕಾಶಕತ್ವ, ಸುಡುವಿಕೆ ಬೆಳಗುವಿಕೆ ಎರಡು ಅಗ್ನಿಗೆ ಸ್ವಭಾವವಾಗಿರುವಂತೆ ನಚ ಬೋಧ ಪ್ರತ್ಯಕ್ತಯೋ ಪರಸ್ಪರಂ ಭೇದ ಅಸ್ತಿ. ಬೋಧ ಪ್ರತ್ಯಕ್ತ ಎರಡಕ್ಕೂ ಭೇದವಿಲ್ಲ. ಧರ್ಮಾಣಾಮಿ ಭಿದ ತದಾ ವಿಜ್ಞಾಯತೆ ಯದಾ ತೇ ಪರಸ್ಪರಂ ವ್ಯಭಿಚರಂತಿ. ಧರ್ಮಗಳಲ್ಲಿ ಯಾವಾಗ ಪರಸ್ಪರ ವ್ಯಭಿಚಾರವುಂಟೋ ಅಲ್ಲಿ ಭೇದವಾಗಬಹುದು. ಆಗ ಆತ್ಮನಲ್ಲಿ ಭೇದವಿಲ್ಲ. ನತು ತಥಾ ಕಸ್ಯಾಂಚಿದಪ್ಯವಸ್ಥಾಯಂ ಬೋಧ ಪ್ರತ್ಯಕ್ತಾಂ ವ್ಯಭಿಚರತಿ. ಯಾವ ಅವಸ್ಥೆಯಲ್ಲಿಯೂ ಕೂಡ ಬೋಧವು ಪ್ರತ್ಯಕ್ತವನ್ನ ಬಿಟ್ಟಿಲ್ಲ, ಪ್ರತ್ಯಕ್ತವು ಬೋಧವನ್ನೂ ಬಿಟ್ಟಿಲ್ಲ. ಕಿಂತು ತತ್ಸಹಚರಿತ ಜೊತೆಯಲ್ಲೇ ಇರುತ್ತದೆ. ಕೂಟಸ್ಥ ಬೋಧ ಪ್ರತ್ಯಕ್ತ ಎರಡೂ ಕೂಡ ಜೊತೆಯಲ್ಲೇ ಇರುತ್ತವೆ. ಸದೇವಂ ಬೋಧ ಪ್ರತ್ಯಕ್ತಯೋ ಧರ್ಮಿಣಃ ಪೃಥಕ್ ಭಾವಾದರ್ಶನಾತಿ ಪರಸ್ಪರ ವ್ಯಭಿಚಾರ ದರ್ಶನಾಚ ನ ಕಥಂಚಿದಪಿ ಆತ್ಮನಿ ತಯೋರ್ಭೇದ ಸಂಭವತಿ. ಒಟ್ಟಿನಲ್ಲಿ ಬುದ್ಧಿಯಂತೆ ಆತ್ಮನು ಅಲ್ಲ. ಬುದ್ಧಿಯಲ್ಲಿರುವ ಧರ್ಮಗಳು ಭಿನ್ನ ಭಿನ್ನವಾಗಿವೆ. ಬುದ್ಧಿಯಲ್ಲಿ ತೋರುತ್ತಿರುವ ಅಹಂತ ಮತ್ತು ಬೌದ್ಧತ್ವ ಪರಸ್ಪರ ವಿಭಿಚರಿತವಾಗ್ತಾ ಇವೆ. ಹೀಗಿರುವುದರಿಂದ ಭೇದ ಹೇತೋರ ಸಂಭವಾತ್ ಎಂದು 13ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದೇವೆಯೋ ಅದು ಸಿಂಧುವಾಯಿತು ಅಂದ್ಬಿಟ್ರು, ಅರ್ಥವಾಯ್ತು. ನ ಕಸ್ಯಾಂಚಿದವಸ್ಥಾಯಾಂ ಬೋಧ ಪ್ರತ್ಯಕ್ತಯೋರ್ಭಿದಾಂ ವ್ಯಭಿಚಾರೋಥವಾ ದುಷ್ಟಃ ಯಥಾಹಂ ತದ್ವಿದೋಸ್ತದ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಕಾಲನಾಟವ ನೋಡಿ. ಈಶಾವಾಸ್ಯೋಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧಃ ಕಸ್ಯ ಸ್ವೆದ್ಧನಂ ಎಂಬುದಾಗಿ ಮಂತ್ರವಿದೆ. ಕಾಲನ ಆಟ ಈ ಜಗತ್ತು. ಜಗತ್ತಾದರೋ ಕೇವಲ ನಾಮರೂಪಗಳಿಂದ ವ್ಯಾಪಿಸಿ ದೇಶ ಕಾಲಗಳ ಹಿಡಿತದಲ್ಲಿದೆ. ಕಾಲವು ಮನಸ್ಸಿನಿಂದ ಹುಟ್ಟಿದೆ. ಈ ಮನಸ್ಸಿನಿಂದಲೇ ಎಚ್ಚರ ಕನಸುಗಳೆಂಬ ಕನಸುಗಳು ಹುಟ್ಟಿ ತೋರುತ್ತಿವೆ. ಇದೊಂದು ಇಂದ್ರಜಾಲವಿದ್ದಂತೆ. ಆದರೆ ಈ ಮನಸ್ಸು ಆತ್ಮನಿಗಿಂತ ಭಿನ್ನವಾಗಿಲ್ಲ. ತೋರುವುದೇ ಬೇರೆ, ನಿಜವಾಗಿ ಇರುವುದೇ ಬೇರೆ. ಈ ನಮ್ಮ ಆತ್ಮನೇ ನಾನಾ ರೂಪವಾಗಿ ಅವಸ್ಥಾತ್ರಯವಾಗಿ ತೋರುತ್ತಿದೆಯಲ್ಲವೇ? ಈಗ ಈ ಇಂದ್ರಜಾಲದ ಬಗ್ಗೆ ವಿಚಾರ ಮಾಡೋಣ. ಕಾಲನಾಟವ ನೋಡಿ ಇಂದ್ರಜಾಲವ
ಕಾಲನಾಟವ ತಿಳಿಯೇ ಕಾಲ ಕಾಲ ರಹರ ಕ್ಷಣದಿ ಕಾಲನಾಟವ ತಿಳಿಯೇ ಕಾಲ ಕಾಲ ರಹರ ಕ್ಷಣದಿ ಕಾಲನಾಟವ ನೋಡಿ ಇಂದ್ರಜಾಲವ ಕಾಲನಾಟವ 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 ಹಗಲು ರಾತ್ರಿ ಪಕ್ಷ ತಿಂಗಳು ಋತುಗಳಯನವು ವರ್ಷಗಳು ಹಗಲು ರಾತ್ರಿ ಪಕ್ಷ ತಿಂಗಳು ಋತುಗಳಯನವು ವರ್ಷಗಳು ಮಗುಳೆ ಮಗುಳೆ ತೋರೆ ತಿರುಗುತ್ತ ಸಿಗುರಿಯಂದವ ತಾಳುತ್ತಿರ್ಪ ಮಗುಳೆ ಮಗುಳೆ ತೋರೆ ತಿರುಗುತ್ತ ಸಿಗುರಿಯಂದವ ತಾಳುತ್ತಿರ್ಪ ಕಾಲನಾಟವ 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 ಆದಿಯಂತವೆರಡು ತೋರದೆ ಆದರೂಪಿನಿಂದ ಜನರ ಆದಿಯಂತವೆರಡು ತೋರದೆ ಆದರೂಪಿನಿಂದ ಜನರ ಬಾಧಿಸುತ್ತೆ ಕಾರ್ಯಕರಣ ಭೇದ ಸ್ಥಿತಿಗೆ ಬೇರೆ ಎನಿಸಿಹ ಬಾಧಿಸುತ್ತೆ ಕಾರ್ಯಕರಣ ಭೇದ ಸ್ಥಿತಿಗೆ ಬೇರೆ ಎನಿಸಿಹ ಕಾಲನಾಟವ 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 ಮನಸ್ಸಿನಿಂದಲಿ ಒಗೆದು ಬಹಳ ಕನಸುಗಳನ್ನು ಕಾರಿ ಕಡೆಗೆ ಮನಸ್ಸಿನಿಂದಲಿ ಒಗೆದು ಬಹಳ ಕನಸುಗಳನ್ನು ಕಾರಿ ಕಡೆಗೆ ಘನ ಸಮಾಧಿ ಸುಪ್ತಿಯಿಂದ ಮನವ ಶಂಕರನಲ್ಲೇ ಕರಗಿಪ ಘನ ಸಮಾಧಿ ಸುಪ್ತಿಯಿಂದ ಮನವ ಶಂಕರನಲ್ಲೇ ಕರಗಿಪ ಕಾಲನಾಟವ 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 ಕಾಲನಾಟವ